ಹೆಂಗದರಿ ದೊಡ್ಡ ಮಂದಿ ಹುಳ್ಳಿ ಕಟ್ಟಿನ ಸಾರಿಗೆ ನೆಂಚ್ಕೊಳಕ್ಕೆ ಒಂದು ಸ್ವಲ್ಪ ಪಲ್ಯ ಇರ್ಲಿಕ್ಕಂದ್ರೆ ಸಮಾಧಾನನ ಆಗೋದಿಲ್ಲ. ಅದಕ್ಕೆ ಹುಳ್ಳಿ ಕಟ್ಟು ಬಸ್ದಿದ್ದು ಕಾಳಿತ್ತು, ಅದಕ್ಕೆ ನಾವು ಪಲ್ಯ ಮಾಡಕತ್ತಿದ್ವಿ. ಇದನ್ನು ನಾವು ಹರವೆ ಸೊಪ್ಪು ಅಂತೀವಿ ಮತ್ತು ಕಿರಿಕ್ಸಾಲಿ ಅಂತಾರೆ ನಮ್ಮ ಕಡೆ. ಕಿರಿಕ್ಸಾಲಿ ಮತ್ತು ಹುಳ್ಳಿಕಾಳು ಮಿಕ್ಸ್ ಮಾಡಿದ ಪಲ್ಯ ಮಸ್ತ್ ಇರ್ತೈತಿ. ಮಾಡೋದು ಹೆಂಗೆ ಬರೀ ನೋಡೋಣ. ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಹಾಕಿ ಚೆಂದಾಗಿ ಚಿಟಪಟ ಸಿಡಿದ ಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಅದೆಲ್ಲ ಫ್ರೈ ಆದ ನಂತರ ಉಳ್ಳಾಗಡ್ಡಿ ಹಾಕೋಬೇಕು. ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಈಗ ಹಾಕ್ಕೊಂಬಿಡ್ರಿ. ಉಳ್ಳಾಗಡ್ಡಿ ಹಾಕೊಂಡ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಹರವೆ ಸೊಪ್ಪು ಅಂತೀವಲ್ಲ ಕಿರಿಕ್ಸಾಲಿ ಅದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಂಗೆ ಫ್ರೈ ಮಾಡ್ಕೋಬೇಕು ಇದನ್ನು ಚೆಂದಾಗಿ. ಸ್ವಲ್ಪನೂ ಹಸಿ ವಾಸನೆ ಉಳಿಬಾರ್ದು. ಇದೆಲ್ಲ ಚೆಂದಾಗಿ ಇದು ನೀರು ಬಿಟ್ಕೋಬೇಕಿದೆ. ನೀರು ಬಿಟ್ಕೊಳ್ಳೋವರೆಗೂ ಚೆಂದಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ನಿಮಗೆ ಬೇಕಂದ್ರೆ ಧನಿಯಾ ಪುಡಿನೂ ಹಾಕೋಬೋದು. ನಾನು ಧನಿಯಾ ಪುಡಿ ಹಾಕ್ಕೊಂಡಿಲ್ಲ, ನಂಗೆ ಜಸ್ಟ್ ಫ್ರೈ ಅಷ್ಟೇ ಇಷ್ಟ ಆಕೈತಿ, ಹಾಗಾಗಿ ಧನಿಯಾ ಪುಡಿ ಹಾಕ್ಕೊಂಡಿಲ್ಲ. ಆಮೇಲೆ ಕುದಿಸಿಟ್ಟಿರೋ ಕಾಳು ಇರ್ತೈತಲ್ಲ, ಎಲ್ಲ ನೀರೆಲ್ಲ ಬಸ್ದು ಸಾರು ಮಾಡಿದ್ವಿ ಹಿಂದಿನ ವಿಡಿಯೋದಾಗ. ಈಗ ಅದು ಕಾಳೆಲ್ಲ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿದ್ರೆ ಮಸ್ತ್ ಹುಳ್ಳಿ ಕಾಳಿನ ಪಲ್ಯ ರೆಡಿ ಆಕೈತಿ. ಇದನ್ನು ಮುದ್ದೆ ಜೊತೆ ನೆಂಚ್ಕೊಂಡು ತಿಂದ್ರೆ ಸಖತ್ತಾಗಿರ್ತೈತಿ. ಮಾಡಿ ನೋಡ್ರಿ, ಮಜಾ ಮಾಡಿ.